ಬೆಟ್ಟ ಹತ್ಬೇಕಾದ್ರೆ ಯಾವ ರೇಂಜಿಗೆ ಬಿದ್ದೆ ಗೊತ್ತಾ? ಹೇ ಎವ್ರಿವಾನ್, ಇವತ್ತು ದೇವಿರಮ್ಮನ ಬೆಟ್ಟ ಹತ್ತಕ್ಕೆ ಹೋಗಿದ್ವಿ. ನಾನಂತೂ ನಿಜವಾಗ್ಲೂ ಹತ್ತುತ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಕಾಲು ಆ ಥರ ಆಗಿತ್ತು. ಬಟ್ ಮಾರ್ನಿಂಗ್ ಎದ್ದು ನೋಡ್ಬೇಕಾದ್ರೆ ನನ್ನ ಕಾಲೇ ಸರಿಯಾಗಿತ್ತು. ಸರಿ ಅಂತ ಹೇಳಿ 7 o'clock ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಹತ್ತಕ್ಕೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಜನನೂ ಸ್ವಲ್ಪ ಕಮ್ಮಿ ಇದ್ದರು. ನಾನಂತೂ ಜಾರಿ ಬಿದ್ದೋಗಂಗೆ ಆಗಿಬಿಟ್ಟೆ ಒಂದ್ಸಲ. ಇವ್ರು ಇರಲಿಲ್ಲ ಅಂದರೆ ಕೆಳಗೆ ಬಿದ್ದೇ ಹೋಗಿರ್ತಿದ್ದೆ. ಫುಲ್ ನೀರು ಗೊಚ್ಚೆ ಎಲ್ಲ ಇತ್ತು. ಬಟ್ ನಾವು ಸ್ಟಾರ್ಟಿಂಗ್ ಹತ್ತಿರೋದ್ರಿಂದ ಅಷ್ಟೊಂದು ಜಾರ್ತಿರ್ಲಿಲ್ಲ. ವ್ಯೂ ನೋಡಿ ಏನು ಸಖತ್ತಾಗಿದೆ. ನಾವು ಮೇಲೆ ಹೋಗ್ತಾ ಹೋಗ್ತಾ ಮಿಸ್ಟು ತುಂಬ ಆಗಿಬಿಡ್ತು. ನಾನಂತೂ ಸಖತ್ ಕಷ್ಟಪಟ್ಕೊಂಡು ಹತ್ತೆ. ಯಾಕೋ ಹತ್ತಕ್ಕೆ ಆಗ್ತಿರ್ಲಿಲ್ಲ ಈ ಸಲ. ಒಂಥರ ಸುಸ್ತಾಗ್ತಾಯಿತ್ತು. ಅದ್ರ ಮಧ್ಯೆ ಗೊಚ್ಚೆ ಬೇರೆ ಎಲ್ಲ ಅಲ್ಲಲ್ಲಿ ಜಾರ್ದಂಗೆ ಆಗ್ತಾಯಿತ್ತು. ದೇವಿರಮ್ಮನ ಬೆಟ್ಟ ವರ್ಷಕ್ಕೆ 2 ದಿನ ಹತ್ತಕ್ಕಿರುತ್ತೆ, ಅದು ದೀಪಾವಳಿ ಟೈಮಲ್ಲಿ. ಊರಿನ ಹೆಣ್ಮಕ್ಳು ಯಾರೂ ಹತ್ತಲ್ಲ ಇಲ್ಲಿಗೆ, ಬರೀ ಹೊರಗಡೆಯವ್ರಷ್ಟೇ ಹತ್ತೋದು. ಇವತ್ತೊಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ಟ್ರೆಕ್ಕಿಂಗ್ ಹೋಗೋರಿಗೆ. ಈ ಥರ ಒಂದು ಕಿತ್ಳೆಹಣ್ಣಿನ ಸಿಪ್ಪೆ ಇಟ್ಕೊಳ್ಳಿ. ಎಲ್ಲಿ ಎನರ್ಜಿ ಲಾಸ್ ಆಗ್ತಿದೆ, ಟ್ರೆಕ್ಕಿಂಗ್ ಮಾಡೋಕ್ಕಾಗ್ತಿಲ್ಲ ಅನಿಸ್ತದೆ, ಹತ್ತಕ್ಕಾಗಲ್ಲ ಅನಿಸುತ್ತೆ, ಜಸ್ಟ್ ಹಿಂಗೊಂದು ಸ್ಮೆಲ್ ತಗೊಳ್ಳಿ, ಎಷ್ಟೋ ಎನರ್ಜಿ ಬಂದಂಗೆ ಆಗುತ್ತೆ. ನಾವಂತೂ ಇದೇ ಥರ ಮಾಡ್ತೀವಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೆಲ್ಪ್ ಆಗುತ್ತೆ. ನಾವು ಇಳಿದು ಬರಬೇಕಾದ್ರೆ TV ಚಾನಲರೊಬ್ಬರು ಸಿಕ್ಕಿದ್ರು. ದೇವಿರಮ್ಮನ ಬೆಟ್ಟದ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂದರು. ಹಾಗೆ ಒಂದು ಶಾರ್ಟ್ ಕೊಟ್ಟು ಇಳಿಬೇಕಾದ್ರಂತೂ ಸಖತ್ ಜನ ಇದ್ದರು. ಗೊಚ್ಚೆ ಬೇರೆ ಜಾರ್ತಾ ಇತ್ತು. ತುಂಬ ಕೇರ್ಫುಲ್ಲಾಗಿ ಇಳ್ಕೊಬರ್ಬೇಕು. ನಾಳೆ ಹತ್ತೋರು ಸ್ವಲ್ಪ ಹುಷಾರಾಗಿ ಹೋಗಿ. ಥ್ಯಾಂಕ್ ಯು.